ವ್ಯಾಕ್ಯೂಮ್ ಹೆರಿಗೆ ಅಂದರೆ ಏನು? ನಮಸ್ಕಾರ, ನಾನು ಡಾಕ್ಟರ್ ಭಾಗ್ಯಶ್ರೀ ಬಾಳಿಗ. ಹೆರಿಗೆ ಆಗುವ ಪಕ್ಷದಲ್ಲಿ ಲಾಸ್ಟ್ ಮೊಮೆಂಟಲ್ಲಿ ಮಗು ಬಂದು ಜನನೇಂದ್ರಿಯ ಹತ್ರ ಸಿಕ್ಕಾಕೊಂಡಾಗ ಮಗು ಬರದೇ ಇದ್ದ ಪಕ್ಷದಲ್ಲಿ ಆಪರೇಷನ್ ಮಾಡುವ ಬದಲು ಒಂದು ಸರಳ ಹೆರಿಗೆಗೆ ಒಂದು ಪ್ರಯತ್ನಕ್ಕೆ ವ್ಯಾಕ್ಯೂಮ್ ಹೆರಿಗೆ ಅಂತ ಹೇಳ್ತೇವೆ. ಇಲ್ಲಿ ಒಂದು ವ್ಯಾಕ್ಯೂಮ್ ಕಪ್ಪನ್ನು ಮಗುವಿನ ತಲೆಗೆ ಅಳವಡಿಸಿ ಒಂದು ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡ್ತೇವೆ. ಸೇಫ್ ಆಗಿ ಕ್ರಿಯೇಟ್ ಆಗ್ತದೆ. ವ್ಯಾಕ್ಯೂಮ್ ಕಪ್ಪನ್ನು ತಲೆಗೆ ಹಾಕಿ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡ್ತೇವೆ. ಇದರಿಂದ ಸ್ವಲ್ಪ ಮಟ್ಟಕ್ಕೆ ಸಕ್ಷನ್ ಆಗಿ ಮಗುವನ್ನು ಹಿಡಿದು ಹೊರಗಡೆ ತರುವ ಒಂದು ಪ್ರಯತ್ನ. ಪ್ರತಿ ಸತಿ ಇದು ಸಕ್ಸಸ್ ಆಗಬೇಕು ಅಂತ ಇಲ್ಲ. ಸಕ್ಸಸ್ ಆದರೆ ಒಳ್ಳೆಯದು. ಆಗದೇ ಇದ್ದ ಪಕ್ಷದಲ್ಲಿ ಡಾಕ್ಟರ್ ಒತ್ತಾಯವಾಗಿ ವ್ಯಾಕ್ಯೂಮನ್ನು ಯೂಸ್ ಮಾಡೋದಿಲ್ಲ, ಸಿಸೇರಿಯನನ್ನು ಟ್ರೈ ಮಾಡ್ತಾರೆ. ಸೊ ಈ ರೀಲನ್ನು ಸೇವ್ ಮತ್ತು ಶೇರ್ ಮಾಡಿ. ವ್ಯಾಕ್ಯೂಮ್ ಹೆರಿಗೆ ಅಂದರೆ ಏನು? ನಮಸ್ಕಾರ, ನಾನು ಡಾಕ್ಟರ್ ಭಾಗ್ಯಶ್ರೀ ಬಾಳಿಗ. ಸರಳ ಹೆರಿಗೆ ಆಗುವಾಗ ಲಾಸ್ಟ್ ಮೊಮೆಂಟಲ್ಲಿ ಮಗು ಎಲ್ಲಿಯಾದರೂ ಜನನೇಂದ್ರಿಯ ದ್ವಾರದ ಹತ್ರ ಸಿಕ್ಕಾಕೊಂಡ್ರೆ ಇನ್ನು ಹೆರಿಗೆ ಆಗುತ್ತೋ ಇಲ್ವೋ, ತಾಯಿ ತುಂಬ ಸುಸ್ತಾಗಿಬಿಟ್ಟಿದ್ದಾರೆ ಅನ್ನುವಾಗ ನಾವು ಈ ವ್ಯಾಕ್ಯೂಮನ್ನು ಹೊರಗೆ ತಂದು ಮಗುವಿನ ತಲೆಗೆ ಅಳವಡಿಸ್ತೇವೆ. ಹೆರಿಗೆ ಆಗಲಿಕ್ಕೆ ಹೆಲ್ಪ್ ಆಗೋ ಥರ ಸ್ವಲ್ಪ ಮಟ್ಟಕ್ಕೆ ಅದು ಪ್ರೆಷರ್ ಕೊಟ್ಟಾಗ ಸುಲಭದಲ್ಲಿ ಮಗು ಹೆರಿಗೆ ಆಗ್ತದೆ. ಬಟ್ ಇದು ಪ್ರತಿ ಸತಿ ಸಕ್ಸಸ್ ಆಗಬೇಕು ಅಂತ ಇಲ್ಲ. ಕೆಲವೊಮ್ಮೆ ಆಗದೇ ಇದ್ದರೆ ನಾವು ಸಿಸೇರಿಯನನ್ನು ಮಾಡಬೇಕಾಗತ್ತೆ. ವ್ಯಾಕ್ಯೂಮ್ ಯೂಸ್ ಮಾಡೋದ್ರಿಂದ ಏನು ಡಿಸ್ಅಡ್ವಾಂಟೇಜಸ್ ಉಂಟು? ಹೌದು, ಸರಳ ಹೆರಿಗೆ ಆದರೆ ಒಳ್ಳೆಯದು. ಬಟ್ ಆಪರೇಷನ್ ತಪ್ಪಿಸಲು ಕೆಲವೊಮ್ಮೆ ನಾವು ವ್ಯಾಕ್ಯೂಮನ್ನು ಯೂಸ್ ಮಾಡ್ತೇವೆ. ಮಗುವಿಗೆ ವಿಶೇಷ ರೀತಿಯ ಡ್ಯಾಮೇಜ್ ಇಲ್ಲ. ವ್ಯಾಕ್ಯೂಮ್ ಈಸ್ ರಿಗಾರ್ಡೆಡ್ ಎಸ್ ಪ್ರಿಟಿ ಸೇಫ್, ಎಸ್ಪೆಷಲಿ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ದಲ್ಲಿ. ಮಗು ತಲೆ ಸ್ವಲ್ಪ ಮಟ್ಟಕ್ಕೆ ದಪ್ಪ ಅನಿಸ್ಬೋದು 1 or 2 days, ಅದರ ನಂತರ ಅದು ಕಡಿಮೆ ಆಗ್ತದೆ. ತಾಯಿಯ ಜನನೇಂದ್ರಿಯಗಳಿಗೂ ಇದರಲ್ಲಿ ಸ್ವಲ್ಪ ಕಡಿಮೆ, ಎಸ್ಪೆಷಲಿ ನಾವು ಕರೆಕ್ಟಾಗಿ ವ್ಯಾಕ್ಯೂಮನ್ನು ಯೂಸ್ ಮಾಡಿದಾಗ. ಸೊ ವ್ಯಾಕ್ಯೂಮ್ ಹೆರಿಗೆ ಮಾಡಬೇಕು ಅಂತ ತಮ್ಮ ಡಾಕ್ಟರ್ ಹೇಳಿದರೆ ತಾವು ಅನಗತ್ಯ ಹೆದರ್ಕೊಳ್ಳುವ ಅಗತ್ಯ ಇಲ್ಲ. ವ್ಯಾಕ್ಯೂಮ್ ಹೆರಿಗೆ ಟ್ರೈ ಮಾಡಿ ಆಗದೇ ಇದ್ದರೆ ಆಪರೇಷನನ್ನು ಡಾಕ್ಟರ್ ಮಾಡ್ತಾರೆ. ಸೊ ತಮಗೆ ವಿಚಾರ ತಿಳಿದಿರಲಿ ಅಂತ ಈ ರೀಲನ್ನು ಮಾಡಿದ್ದೇನೆ. ದಯವಿಟ್ಟು ಸೇವ್ ಮತ್ತು ಶೇರ್ ಮಾಡಿ.